ಇಲ್ಲಿ ಮರಳು ದಂಧೆ ಆಗ್ತಾ ಇದೆ, ಈ ರೀತಿ ಅಕ್ರಮವಾಗಿ ನಡೀತಾ ಇದೆ ಎಂದಾಗ ಪೊಲೀಸ್ನವರು ಹೋಗ್ತಾರೆ. ಇದು ನಡೀತಕ್ಕಂಥ ಪ್ರಕ್ರಿಯೆ. ಆಗ ಪೊಲೀಸ್ ಅಲ್ಲಿ ಹೋಗಿ ಅವ್ರನ್ನ ಹಿಡಿದು ಅವ್ರ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡಿ ಅಕ್ರಮವಾಗಿ ಇರ್ತಕ್ಕಂಥ ಏನೆಲ್ಲ ಕಾನೂನುಗಳಿದಾವೆ ಅವೆಲ್ಲವನ್ನು ಕೂಡ ಅವ್ರ ಮೇಲೆ ಹಾಕ್ತಾರೆ. ಇದು ನಡೆಯುತ್ತೆ. ದೇವದುರ್ಗ ತಾಲೂಕಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 23, 24, 25 3 ವರ್ಷದಲ್ಲಿ ಅಲ್ಲಿ ಬಹಳ ಅವ್ಯಾವಿತವಾಗಿ ನಡೀತಾ ಇದೆ, ಮರಳು ದಂಧೆ ನಡೀತಾ ಇದೆ. ಸುಮಾರು 440 ಕೇಸಸ್ ಅನ್ನು ರಿಜಿಸ್ಟರ್ ಮಾಡಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಅದ್ರ ಜೊತೆಗೆ ಅವರೇ ಹೇಳಿದಾಗೆ ಮಟ್ಕಾ ಪ್ರಕರಣಗಳು, ಮಟ್ಕಾ ನಡೆಯುತ್ತೆ, ಜೂಜ್ ನಡೆಯುತ್ತೆ. ಇದಕ್ಕೆಲ್ಲ ಮಟ್ಕಾದಲ್ಲಿ 342 ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಮತ್ತು ಇಸ್ಪೀಟ್ ಪ್ರಕರಣದಲ್ಲಿ ಕೂಡ 199 ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ. ಸುಮ್ಮನೆ ಅಂಕಿಅಂಶ ಅಲ್ಲ, ಇದಕ್ಕೂ ಹೆಚ್ಚಿಗೆ ನಡೀಬಹುದು. ಆದರೆ ಪೊಲೀಸ್ ಏನೂ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾತು ಆಗೋದು ಬೇಡ. ಅದಕ್ಕಾಗಿ ಈ ಅಂಕಿಅಂಶಗಳನ್ನು ಕೊಟ್ಟಿದ್ದೇನೆ. ಆದರೆ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಪೊಲೀಸ್ನವರು ಅನೇಕ ಕ್ರಮಗಳನ್ನು ತಗೊಂಡಿದ್ವಿ. ವಿವರವಾಗಿ ನಾನು ಉತ್ತರ ಕೊಟ್ಟಿದ್ದೇನೆ. ಏನೆಲ್ಲ ಪ್ರೊಸೀಜರ್ಸ್ ನಾವು ಮಾಡ್ತಾ ಇದ್ದೀವಿ. ಇನ್ಸ್ಪೆಕ್ಟರ್ಸ್ಗೆ ಕೆಲವು ಟಾಸ್ಕ್ ಫೋರ್ಸ್ಗಳು ಮಾಡಿದ್ದೀವಿ, ಕ್ಯಾಮರಾಗಳು ಹಾಕಿದ್ದೀವಿ, ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಆಮೇಲೆ ಬ್ಯಾಂಕ್ನವ್ರನ್ನೂ ಕೂಡ ಕರೆಸಿ ಬ್ಯಾಂಕಲ್ಲಿ ಹಣ ಇವರು ಡಿಪಾಸಿಟ್ ಮಾಡ್ತಾರೆ. ಯಾರು ಈ ರೀತಿ ಅಕ್ರಮ ದಂಧೆಯಿಂದ, ಮರಳು ದಂಧೆಯಿಂದ ಅಥವಾ ಮಟ್ಕಾದಿಂದ, ಈ ಜೂಜಿನಿಂದ ಇದೆಲ್ಲ ಹಣ ತಗೊಂಡೋಗಿ ಬ್ಯಾಂಕಿಗೆ ಹಾಕ್ತಾರೆ. ಅವ್ರನ್ನ ಅದನ್ನು ಕೂಡ ಮಾನಿಟರ್ ಮಾಡ್ತಾ ಇದೆ ಪೊಲೀಸು. ಇಷ್ಟೆಲ್ಲ ಮಾಡಿ ಆಮೇಲೆ ಇದನ್ನು ತಡೆಗಟ್ಟಬೇಕು ಅಂತ ಒಂದು ಸ್ಯಾಂಡ್ ಟಾಸ್ಕ್ ಫೋರ್ಸ್ ಅಂತಾನೆ ಸಪರೇಟ್ ಆಗಿ ಮಾಡಿದ್ದಾರೆ. ಮರಳು ದಂಧೆ ಹಿಡಿಯೋದಕ್ಕೋಸ್ಕರನೇ ಮಾಡಿದ್ದಾರೆ. ಕೆಲವು ಸಂದರ್ಭದಲ್ಲಿ ಲ್ಯಾಪ್ಸ್ ಆಗ್ಬೋದು, ನಾನು ಅದು ಒಪ್ಕೊಳ್ತೇನೆ. ಕೆಲವು ಸಂದರ್ಭದಲ್ಲಿ ಅವ್ರು ಕೆಲಸ ಮಾಡದೇ ಇರ್ಬೋದು. ಆದರೆ ಅವ್ರನ್ನ ಕೆಲಸ ಮಾಡೋ ರೀತಿಯಲ್ಲಿ ಮಾಡಬೇಕು, ಮಾಡ್ತೇನೆ ನಾನು. ಜೊತೆಗೆ ಮಾನ್ಯ ಅಧ್ಯಕ್ಷರೇ, ರಾಯಚೂರು ಜಿಲ್ಲೆಯಲ್ಲಿ ಇಂಥ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಗಡೀಪಾರು ಮಾಡೋದಕ್ಕೂ ಕ್ರಮ ತಗೊಂಡಿದ್ದೇವೆ ನಾವು. ಸುಮ್ಮನೆ ಬಿಟ್ಟಿಲ್ಲ ಅವ್ರನ್ನ. ಸುಮಾರು 23ರಲ್ಲಿ 19 ಪ್ರಸ್ತಾವನೆಗಳಲ್ಲಿ 8 ಜನ ಗಡೀಪಾರು ಮಾಡಿದ್ದೀವಿ. 24ರಲ್ಲಿ 13 ಜನ ಗಡೀಪಾರು ಮಾಡಿದ್ದೀವಿ. 28ರಲ್ಲಿ 10 ಜನ ಗಡೀಪಾರು ಮಾಡಿದ್ದೀವಿ. ಇನ್ನು ಬಾಕಿ ಇದ್ದು ಅದು ಎನ್ಕ್ವೈರಿ ನಡೀತಾ ಇದೆ. ಬಹುಶಃ ಅವರಿಗೂ ಕೂಡ ಗಡೀಪಾರು ಮಾಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅನ್ನೋವಂಥದ್ದು. ಇದೆಲ್ಲ ಒಂದು ದಿವಸದಲ್ಲಿ ನಿಲ್ಲಿಸೋದಕ್ಕಾಗೋದಿಲ್ಲ. ನಾನು ಒಂದು ಭರವಸೆಯನ್ನು ಕೊಡ್ತೇನೆ, ನಾವು ಯಾವುದೇ ರೀತಿಯಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಮಾನ್ಯ ಅಧ್ಯಕ್ಷರೇ. ಅವ್ರು ಏನು ಕ್ರಮ ತಗೋಬೇಕೋ ಅದನ್ನ ಖಂಡಿತವಾಗಿ ನಾವು ತಗೊಳ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.